ಏಯ್ ಓತ್ಲಾ ನನ್ ಮಕ್ಳ, ಬೆಳಗ್ಗೆಯಿಂದ ಕೆಲಸ ಮಾಡ್ರು ಅಂದ್ರೆ ಓತ್ಲಾ ಹೊಡ್ಕೊಂಡಿದ್ದೀರಾ? ನಿಮ್ಮನ್ ಕರ್ಕೊಳ್ಳೋ ಬದಲು 2 ನಾಯಿ ಕರ್ಕೊಂಡಿದ್ರೆ ಗೇಟ್ ಆದ್ರೂ ಕಾಯ್ತಿತ್ತು. ಲೋ ಮಚ್ಚ, ಏನೋ ಮಚ್ಚ ಅವನು ನಮ್ಮನೆ ನಾಯಿ ಹೊಲ್ಸ್ಬಿಟ್ಟೈತವನೆ. ಮಚ್ಚ ಹಿಂಗಿದ್ರೆ ಆಗಲ್ಲ ಮಚ್ಚ, ಏನಾದ್ರು ಮಾಡ್ಲೇಬೇಕು. ಏನ್ ಮಾಡ್ತೀಯಪ್ಪ? ಏನ್ ಮಾಡಕ್ಕೂ ದುಡ್ಡು ಬೇಕು ಮಚ್ಚ. ದುಡ್ಡು ಮಾಡೋದ್ ಮಾತ್ರ ಒಂದ್ ಒಳ್ಳೆ ಪ್ಲಾನ್. ನೀನು ಬೇಡ, ನಿನ್ ಪ್ಲಾನ್ ಸವಾಸನು ಬೇಡ. ನಿನ್ ಪ್ಲಾನ್ ಸವಾಸ ಕಟ್ಕೊಂಡು 5 ಲಕ್ಷ ತಗೋತಿದ್ದ ನಾನು ಇಲ್ಲಿ ಬಂದು 1000 ಸಾಯ್ತಾ ಇದ್ದೀನಿ. ಮಚ್ಚ ಫ್ಲಾಶ್ ಬೇಕಲ್ಲ ಯಾಕೋ? ನಿನ್ ಕೆಲಸ ಏನ್ ಬಿಡ್ಬೇಡಪ್ಪ, ನಿನ್ ಕಾಲ್ ತೋರ್ಸ್ಬಿಡಪ್ಪ, ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ಮಚ್ಚ ಅದಿಲ್ಲ ಯಾಕೋ? ನಾನು ಹೇಳ ಮತ್ ಕೇಳು. ಹೇಳು ಮಚ್ಚ, ಇವಾಗ ಸಂಬಳ ಕೊಡ್ತಾನೆ, ಹೆಂಗಿದ್ರಿ ಇವತ್ತು ಅವನು ಸಂಬಳ ಎತ್ಕೊಳ್ಳೋಣ, ಕೇರಳಕ್ಕೆ ಬಸ್ ಹತ್ತಣ, 2 ಟಿಕೆಟ್ ತಗೊಳ್ಳೋಣಪ್ಪ. ನಮ್ಗಿರೋ ಲಕ್ಕಕ್ಕೆ 2ಗೆ ಹೊಡೆದು ಫಸ್ಟ್ ಸೆಕೆಂಡ್ ಹೊಡೆದ್ಬಿಟ್ರೆ ಅದತ್ರ 40 ಕೋಟಿ ಆಗುತ್ತೆ. 40 ಕೋಟಿ ಮಚ್ಚ, 20 ಕೋಟಿ ಟ್ಯಾಕ್ಸ್ ಹೋಲು, ಇನ್ನ 20 ಕೋಟಿ ಇಬ್ರು 10 ಕೋಟಿ ತಗೊಂಡು 100 ಗ್ಯಾರೇಜ್ ಓಪನ್ ಮಾಡ್ಕೊಂಡು ಇಂತ ನನ್ನ ಮಕ್ಕಳನ್ನ ಗೇಟ್ ಮುಂದೆ ನಾಯಿ ತರ ಕಾಯ್ಸೋಣ ಕಣೋ. ಏನಂತೀಯ? ಲವ್ ಮಚ್ಚ, ಲವ್ ಲೇ ಮಚ್ಚ, ಏನಾಯ್ತು? ಲೋ, ನನ್ ಕೆಲ್ಸ ಅಲ್ಲ ಕಣೋ ಫಸ್ಟ್ ಬಿಡ್ಬೇಕಾಗಿರೋದು. ನಿನ್ ಸವಾಸ